ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಈ ಥರದ್ದು ಎರಡು ದಿನಕ್ಕೊಂದು 200 ಗ್ರಾಮ್ಸ್ ಕೊಡ್ತೀರಾ ಒಂದು ಟೈಮ್ಗೆ, ಇಲ್ಲ ಒಂದೇ ಟೈಮಾ? ಆ ಟೈಮಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತೈತೆ ಮೈಗೆ. ಒಳ್ಳೆ ಕಲರ್ ಬರಬೇಕು ಅಂದರೆ ಇದೊಂದು ಟಿಪ್ಸು, ಪಪ್ಪಾಯ ಕೊಡಬೇಕು. ಸೊ ಅದು ಬೆಳಗಿನ ಫುಡ್ಡು. ಕಡಲೆ ಒಟ್ಟು ಓಕೆ, ಎಲ್ಲ ಊರಿನ ಫೇಮಸ್ ಆಗಬೇಕು. ಆದ್ರಿಂದ ನಾವು ಯಾವತ್ತು ಬಂದ್ರು ಯಾರು ಬಂದ್ರು ನಾವೇನು ಕೊಡ್ತೀವೋ ಒಂದು ಚೂರು ಮುಚ್ಚಿಡಲ್ಲ. ಇವಾಗ ಏನು ಮೊಟ್ಟೆ ಇಟ್ಕೊಂಡಿದ್ರೆ ಕೈಲಿ? ಲಾಟಿ ಮೊಟ್ಟೆ ಸರ್ ಇದು. ಓಕೆ, ಇದು ಕೊಡೋ ಉದ್ದೇಶ ಏನು? ಸಿವಿ ಮೊಟ್ಟೆ ಹೊಡೆದಾಕೋದು. ಹಾಂ, ಮುಚ್ಕೊಂಬಿಡು. ಸೂಪರ್. ದೇವ್ರ ಕೆಲಸ ಮಾಡ್ದಂಗೆ ಅನ್ಸುತ್ತಾ? ಹೌದು, ಜನಗಳಿಗೆ ಮಾಡಬಹುದು, ಪ್ರಾಣಿಗೆ ಮಾಡ್ಬೋದಲ್ಲ. ಹೌದೌದು. ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು, ಹಳ್ಳಿಕಾರರು ನಾವು. ರೈತರ ಬದುಕು ಹಸನಾಗಿರಲು ನಮ್ಮ ಹಸುಗಳೇ ಸಿರಿ ಸಂಪತ್ತು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಹಳ್ಳಿಕಾರ್ ಎತ್ತುಗಳದು ಫುಡ್ಡು ಹೇಗಿರುತ್ತೆ, ದಿನಚರಿ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಇನ್ನೊಂದು ವಿಡಿಯೋ. ಮೊನ್ನೆ ವಿಡಿಯೋಗೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ರಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ DM ಮಾಡಿದ್ದೀರಾ, ಕೇಳಿದ್ದೀರಾ ಎತ್ತುಗಳಿಗೆ ಹಸುಗಳಿಗೆ ಏನು ಕೊಡ್ತಾರೆ ಎಲ್ಲ ತಿಳಿಸ್ಕೊಡಿ. ನಮ್ಮದು ಇದೆ ಹಳ್ಳಿಕಾರು, ನಾವು ಇದೇ ಥರ ಬೆಳೆಸಬೇಕು ಅಂತ. ಸೊ 2 ವರ್ಷದ ಓರಿಗಳು, 2 ಅಲ್ಲಿ ಬಂದಿರೋವು ಈ ಸೈಜ್ಗಿದೆ ಅಂದರೆ ಫುಡ್ ಯಾವ ಥರ ಮೇಂಟೈನ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೇಬೇಕು. ಪೂಜೆ ಮಾಡ್ತಾ ಇದ್ದೀನಿ ಸರ್. ಏನಿವತ್ತು ಏನು ಪೂಜೆ ಮಾಡಿದ್ವಿ ಸರ್? ಇವತ್ತು ನಮ್ಮದು ಪೂಜೆ ಐತೆ, ದೇವಸ್ಥಾನದ್ದು 8ನೇ ವರ್ಷದ ವಾರ್ಷಿಕೋತ್ಸವ. ಮುನೇಶ್ವರ ಮತ್ತು ಸಪ್ಲಮ್ಮ ದೇವರ, ಅದಕ್ಕೋಸ್ಕರ ನಾವು ಎಲ್ಲ ಪ್ರಾಣಿಗಳು ಮೇಕಪ್ ಮಾಡಿ, ಹೋರಿಗಳು, ಕುದುರೆ, ಎಮ್ಮೆಗಳೆಲ್ಲ ಮೇಕಪ್ ಮಾಡಿ ರೆಡಿ ಮಾಡಿ, ಅದಕ್ಕೋಸ್ಕರ ಜನಗಳು ನಾವು ಬಂದೇ ಬರ್ತಾರೆ. ದೇವಸ್ಥಾನ ಅಂದಮೇಲೆ ಜನ ಜಾಸ್ತಿನೇ ಬರ್ತಾರೆ ಸರ್. ಎಲ್ಲ ವರ್ಷವೂ ಹಿಂಗೆ ಬರ್ತಾರೆ. ದೇವರ ಆಶೀರ್ವಾದದಿಂದ ಪ್ರಸಾದ ಕೊಡಿಸ್ತೀವಿ. ದೇವರ ಆಶೀರ್ವಾದ ಪಡ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಖುಷಿಯಿಂದ ಹೋಗ್ತಾರೆ. ದೇವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್. ಸರ್, ಮೊನ್ನೆ ವಿಡಿಯೋಲ್ಲಿ ನಾನು ಎಲ್ಲ ನೋಡಿಸಿದ್ದೀನಿ, ಆದರೂ ಇನ್ನೊಂದು ಸರಿ ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಯಾವ್ದ್ಯಾವ್ದು ಕೊಡ್ತೀರಾ, ಏನು ಕೊಡ್ತೀರಾ ಅಂತ. ಅದಕ್ಕಾಗಿ ಇನ್ನೊಂದು ಸರಿ ಇವತ್ತು ಸಂಜೆ ನೋಡಿಸ್ತೀನಿ, ಏನು ನೀನು ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ತಿನ್ನಿಸೋದೇ ನೋಡಿಸ್ತೀನಿ. ಬೂಸ, ರವೆ ಬೂಸ, ಚಕ್ಕೆ ಬೂಸ, ಕಡಲೆ ಒಟ್ಟು, ಕಡಲೆಪುರಿ ಮತ್ತು ಬೆಣ್ಣೆ ಕೊಡ್ತೀವಿ, ಬೆಲ್ಲ ಕೊಡ್ತೀವಿ, ನಾಟಿ ಮೊಟ್ಟೆ ಕೊಡ್ತೀವಿ. ನಾಟಿ ಮೊಟ್ಟೆ ಏನಕ್ಕೆ ಕೊಡ್ತೀವಿ ಅಂದರೆ ಅದು ಗೊಬ್ಬರ ಬೆಳಿಬೇಕಂದ್ರೆ ಭುಜ ಗೊಬ್ಬರ ಅಂತೀವಿ ನಾವು ಸರ್. ಭುಜ ಅಂದರೆ ಅದು ಅದು ಇದೈತಲ್ಲ, ಇದು ಹೈಟ್ ಬರಬೇಕಂದ್ರೆ ಆ ಕಡೆ ಒಂದು ಸ್ವಲ್ಪ ಕಮ್ಮಿ ಐತೆ, ಅದರಲ್ಲಿ 1-2 ಇಂಚು. ಅದಕ್ಕೋಸ್ಕರ ನಾವು ನಾಟಿ ಮೊಟ್ಟೆ ಕೊಡ್ತೀವಿ. ಅದರಿಂದ ಅದು ಗೊಬ್ಬರ ಬೆಳೀತೈತೆ. ನಾಟಿ ಮೊಟ್ಟೆ ಕೊಡಬೇಕು, ಕಡಿಮೆ ಇದ್ದರೆ ಗೊಬ್ಬರ ನಾಟಿ ಮೊಟ್ಟೆ ಕೊಡಬೇಕು. 2.5 ವರ್ಷ 2 ಅಲ್ಲಿ ಬಂದಿರೋ ಈ ಎತ್ತುಗಳಿಗೆ 15 ಲಕ್ಷ ಕೊಟ್ಟು ತಂದಿರೋದು. ಇದಕ್ಕೆ ಮೇವೇನು ಅಂತ ನೋಡೋಣ ಬನ್ನಿ ಈಗ. ಸೊ ಇವಾಗ ಕೊಟ್ಟಿಗೆಗೆ ಹೋಗ್ತಾ ಇದ್ದಾವೆ, ರೆಗ್ಯುಲರ್ ಪ್ಲೇಸ್ಗೆ. ದಿನ ಕೆಲಸ ಮುಗಿಸ್ಕೊಂಡು ನೋಡಿ ಹೆಂಗೆ ಬಗ್ಸುತ್ತೆ ನೋಡಿ, ಇದೊಂದು ನೋಡಿ ಅಷ್ಟು ಹೈಟ್ ಇದೆ. ಇಲ್ಲಿ ಬಂದ ತಕ್ಷಣ ಅದೇ ತಲೆ ಬಗ್ಸುತ್ತೆ, ನೋಡಿದ್ರಾ? ಅಭ್ಯಾಸಗಳು ಅವಕ್ಕೆ. ತುಂಬ ಡಿಸೈನ್ ಮಾತ್ರ ಚೆನ್ನಾಗಿ ಮಾಡಿದ್ರೆ. ಅಲಂಕಾರ ನೀವೇ ಮಾಡಿದ್ದಾ? ಸರ್, ನಾನೇ ಮಾಡಿ. ಹೌದ್ರಾ? ಎಷ್ಟೊತ್ತಾಯ್ತಿದ್ದಲ್ಲ ಅಲಂಕಾರ ಮಾಡೋಕ್ಕೆ? ಅಲಂಕಾರ ಮಾಡೋದು ಸರ್ 1:30 2 ಅವರ್ ಆಯಿತು ರೆಡಿ ಮಾಡೋದು. ಒಂದು ಸ್ವಲ್ಪ ಪೂಜೆ ಬ್ಯುಸಿ. ನಮ್ಮ ಬಸವಣ್ಣಗೂ ಪೂಜೆ ಮಾಡಿದ್ದೀವಿ ಸರ್. ಸೊ ಇವಾಗ ಅರ್ಜುನ್ ಅವರು ರೆಡಿ ಮಾಡ್ತಾ ಇದ್ದಾರೆ ಫುಡ್ಡು. ಡೈಲಿ ಎಲ್ಲ ನೋಡ್ಕೊಳ್ಳೋದು ನೀವೇ ಅಲ್ವಾ? ಸೊ ಇವಾಗ ಏನೇನು ಫುಡ್ ಕೊಡ್ತಾ ಇದ್ದೀರಾ ಅಂತ ತೋರಿಸಿ. ಕಡಲೆಪುರಿ, ಇದು ಜನ ತಿನ್ನೋದು. ಪುರಿ ಕೊಡೋ ಕಾರಣ ಏನು? ಬೂಸಾನು ಚೆನ್ನಾಗಿ ತಿಂತೈತೆ. ಕಡಲೆ ಒಟ್ಟು ಓಕೆ. 2 ಲೀಟ್ರ್. 2 ಲೀಟ್ರು. ಇದೇನು ಬೂಸ? ರವೆ ಬೂಸ. ಇದು ರವೆ ಬೂಸ ಸರ್. ಇದು ಅದೇ ಸರ್, ಚಿಪ್ಪೆ ತೆಗ್ದಿರ್ತಾರಲ್ವಾ, ಅದು ಓಕೆ ಓಕೆ. ಗೋಧಿ ಮೇಲೆ ಚಿಪ್ಪೆ ತೆಗ್ದಿರ್ತಾರಲ್ಲ ಸರ್, ಅದು ಇದು ಜೋಳದ ನುಚ್ಚಿದು. ಜೋಳದ ನುಚ್ಚಿದು.
ಬಸವನಿಗೋಸ್ಕರ ತಿನ್ಸೋದನ್ನ ಯಾವ್ದನ್ನ ಮುಚ್ಚಿಡಬಾರ್ದು. ಅದಕ್ಕೆ ನಾವು ಏನ್ ಕೊಡ್ತಾ ಇದೀವೋ ಹ್ಮ್ ಎಲ್ಲರೂ ಮೇಯಿಸ್ಬೇಕು, ಹೌದು. ಎಲ್ಲರೂ ಚೆನ್ನಾಗಿ ಫೇಮಸ್ ಆಗ್ಬೇಕು, ಎಲ್ಲ ಊರಿನ ಫೇಮಸ್ ಆಗ್ಬೇಕು. ಹ್ಮ್ ಆದ್ರಿಂದ ನಾವು ಯಾವತ್ ಬಂದ್ರು ಯಾರು ಬಂದ್ರು ನಾವ್ ಏನ್ ಕೊಡ್ತೀವೋ ಒಂದ್ ಚೂರು ಮುಚ್ಚಿಡಲ್ಲ. ಕೇಸಿಟ ಹೌದು. ಓಕೆ ಅಕ್ಕಿ ಹಿಟ್ಟು ಗೋಸ್ಕರ ತಗೊಂಬಂದ್ ಇಲ್ಲಿ ಕೊಂದಲ್ಲ, ದಿವಸ ಏನ್ ಕೊಡ್ತೀವೋ ಅದನ್ನೇ ನೋಡಿಸ್ತಾ ಇರೋದು. ಹ್ಮ್ 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 ಸೊ ಇವಾಗ ಅರ್ಜುನ್ ಕಲಿಸ್ಬೇಕದ್ನ ಹ್ಮ್ ದಿನ ರುಟೀನ್ ಅರ್ಜುನ್ ನಿಮ್ಗಿದು ಬೆಳಗ್ಗೆ ಸಂಜೆ ಸರ್. ಒಂಥರ ದೇವ್ರ ಕೆಲಸ ಮಾಡ್ದಂಗ ಹೌದು ಸರ್. ದೇವ್ರ ಕೆಲಸ ಮಾಡ್ದಂಗೆ ಅನ್ಸುತ್ತಾ? ಹೌದು. ಜನಗಳಿಗೆ ಮಾಡಕ್ ಬದಲು ಪ್ರಾಣಿಗೆ ಮಾಡ್ಬೋದಲ್ಲ ಸರ್. ಹೌದು ಹೌದು. ಜಾಸ್ತಿ ಗಟ್ಟಿನೂ ಇಡೋದಿಲ್ಲ, ಹ್ಮ್ ಜಾಸ್ತಿ ನೀರು ಇಡೋದಿಲ್ಲ. ಹ್ಮ್ ಒಬ್ಬೊಬ್ರು ಬೇಯಿಸ್ಬಿಟ್ಟು ಗಂಜಿ ಮಾಡಿ ಕೊಡ್ತಾರ. ಹಾಂ ನಾವ್ ಯಾವತ್ತು ಗಂಜಿ ಕೊಟ್ಟಿಲ್ಲ, ಬೇಯಿಸ್ಬಿಟ್ಟು ಹ್ಮ್ ನಾವು ಕೊಡ್ತಾ ಇರೋದು ಅವತ್ತಿಂದ ಹಿಂಗೇನೆ. ಹ್ಮ್ ಹ್ಮ್ ಇದೇನೇ ಪಕ್ಕಾ ಹಳ್ಳಿ ಸ್ಟೈಲು. ಹಳ್ಳಿ ಸ್ಟೈಲು. ಹಾಂ ಮತ್ತೆ ಏನೋ ಮೀಡಿಯಾಗೋಸ್ಕರ ಇಲ್ಲ ಯಾರೋ ನೋಡೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಹೌದು. ಯಾವತ್ತು ಹೆಂಗ್ ಕೊಡ್ತೀವೋ ಹಂಗೆ ನಿಮ್ಗೆ ನೋಡ್ತಾ ಇದೀವಿ. ಈ ತರ ಮಿಕ್ಸ್ ಮಾಡಿದ್ವಲ್ಲ ಸರ್, ಹಾಂ ತಗೊಂಡೋಗಿ ಬಿಟ್ಮೇಲೆ ಹೆಂಗ್ ಚೆನ್ನಾಗಿ ತಿಂತಾವೆ ನೋಡ್ರಿ ನೀವೇ. ಹೌದು ಕವ ಕವ ತಿಂತಾವೆ ಅಂತ ಉಂಡೆ ಕೊಡೋದು ಆ ಥರ ನಾವು ಇದು ಮಾಡಲ್ಲ, ಉಂಟೆ ಎಲ್ಲ ಮಾಡಲ್ಲ. ಹಂಗಿಲ್ಲ. ಸೊ ಇವಾಗ ರೆಡಿ ಸರ್ ಮಿಕ್ಸ್ ಆಗೈತೆ, ರೆಡಿ ಆಗೈತೆ. ಫುಡ್ ಅಂದರೆ ಬಂದ್ಬಿಡ್ತಾನೆ ಅವನು. ಇನ್ನು ಚೆನ್ನಾಗಿ ತಿಂತಾನೆ. ಬೆಳಗ್ಗೆಯಿಂದ ಒಂದು ಸ್ವಲ್ಪ ಬೆಳಗ್ಗೆಯಿಂದ ನಿಂತ್ಕೊಂಡು ಬೆಳಗ್ಗೆಯಿಂದ ನಿಂತು ಟಯರ್ಡ್ ಆಗಿದ್ದಾರೆ. ಬೆಳಗ್ಗೆ ತುಂಬ ಎಷ್ಟು ಜನ ಫೋಟೋ ಹೊಡ್ಸ್ಕೊಂಡು ಹೋಗ್ತಿದ್ರಲ್ವಾ? ಜನ ಫೋಟೋ ಬಂದವರೆಲ್ಲ ಫೋಟೋ ಇಡ್ಸ್ಕೊಂಡು ಹೋಗಿರೋದು. ಈ ಮಜಲ್ ನೋಡಿ, ಇವಾಗ ಕಾಣಿಸುತ್ತೆ ನೋಡಿ ಮಜಲ್. ಹಾಂ ಈ ಕಾಲ ಹತ್ರ ಓಪನ್ ಆಗುತ್ತೆ ಅಲ್ಲಿ. ನಾಟಕ ಆದ್ರೂ ತಿನ್ಕೊಂಡ್ಬಿಡ್ತಾನೆ. ಹಾಂ ನಿಧಾನ. ನಾವಂತೂ ಯಾವತ್ತು ಹಾಲ್ ಮಾತ್ರ ಗೊಟ್ಟದಲ್ಲಿ ಕೊಡ್ತೀವಿ, ಹಾಂ ಬೂಸಕ್ಕೂ ನಾವು ಎತ್ತಲ್ಲ. ಹಾಂ ತಿಂದ್ರೆ ತಿನ್ಬೇಕು, ಹಾಂ ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಅದೇ ಅದೇ ತಿನ್ಬೇಕು. ತಿನ್ಬೇಕು. ಸೊ ಇವಾಗ ಇದನ್ನ ಕುಯ್ದು ಕೊಡೋದಾ? ಬೆಳಗ್ಗೆ ಟೈಮ್ ಸರ್ ಇದು ಇದು ಬೆಳಗ್ಗೆ ಟೈಮು ಒಳ್ಳೆ ಶೈನಿಂಗ್ ಬರೋಕ್ಕೆ. ಒಂದೊಂದು ಟೈಮ್ಗೆ ಒಂದೊಂದು ಫುಡ್ ಫುಡ್ ಸರ್. ಹಾಂ 2.5 kg ಸರ್, ಇದು 2.5 kg ಐತೆ. ಒಂದೊಂದಕ್ಕೆ ಒಂದೊಂದು ಕಾಯಿ ಹಂಗೆ ಸಿಪ್ಪೆ ಸಮೇತ ಕೊಡೋದಾ? ಹಂಗೆ ಕಟ್ ಮಾಡಿ ಮಾಡಿ ಇದು ಬುಡ ಮಾತ್ರ ತೆಗೆದು ಹಂಗೆ ತಿನ್ನಿ. ಬೀಜ ತೆಗೆದ್ಬಿಟ್ಟು ಕೊಡ್ತೀವಿ. ಹಾಂ ಇದನ್ನು ತಿನ್ಬೋದು. ಒಳ್ಳೆ ಕಲರ್ ಬರಬೇಕು ಅಂದರೆ ಇದೊಂದು ಟಿಪ್ಸು, ಪಪ್ಪಾಯ ಕೊಡಬೇಕು. ಸೊ ಅದು ಬೆಳಗಿನ ಫುಡ್ಡು. ಸೊ ಇವಾಗ ಬೆಣ್ಣೆ ನೋಡಿ ಒಳ್ಳೆ ಬಾಳೆ ಎಲೆಯಲ್ಲಿ ನೀಟಾಗಿ ಬಂದಿದೆ ನೋಡಿ, ನಾವೇ ತೊಗೊಂಡು ತಿನ್ಬೋಣ ಅನ್ನಿಸ್ತಾ ಇದೆ. ಸೊ ಅರ್ಜುನ್ ಅವ್ರು ಎತ್ಕೊಂಡು ಬರ್ತಾ ಇದೆ. ಸೊ ಬನ್ನಿ ನೋಡೋಣ. ಈಗ ದಿನಕ್ಕೊಂದು 200 ಗ್ರಾಮ್ಸ್ ಕೊಡ್ತೀರಾ ಒಂದು ಟೈಮ್ಗೆ, ಇಲ್ಲ ಒಂದೇ ಟೈಮಾ? ಒನ್ ಟೈಮ್ ಕೊಡ್ತೀವಿ ಸರ್. ಈವ್ನಿಂಗು? ಹಾಂ ಸಂಜೆ ಒನ್ ಟೈಮ್ ಕೊಡ್ತೀವಿ, ಇಲ್ಲ ಸಂಜೆ ಇಲ್ಲ ಮಧ್ಯಾಹ್ನ. ಹಾಂ ಮಧ್ಯಾಹ್ನ ಟೈಮು ಬಿಸಿಲಲ್ಲಿ ಕೊಡ್ತೀವಿ, ಇಲ್ಲಾಂದ್ರೆ ಮಿಸ್ ಆಯ್ತಂದ್ರೆ ಸಂಜೆ ಕೊಡ್ತೀವಿ. ಓಕೆ. ಗೊಟ್ಟಾದಲ್ಲಿ ಕೊಡೋದು ಹಂಗೆ ಕೈಯಲ್ಲಿ ತಿನ್ಸೋದು? ಕೈಯಲ್ಲಿ ತಿನ್ಸ್ಬಿಡ್ತೀವಿ ಸರ್. ಹಾಂ ಹಾಂ ಕೇಕ್ ತರ ತಿನ್ಸ್ಬಿಡ್ತೀವಿ ನೋಡಿ. ಹಾಂ ಒಂದು 200 ಇಂದ 250 ಗ್ರಾಮ್ ಐತೆ. ಹಾಂ ಅದನ್ನ 150 ಗ್ರಾಮ್ವರೆಗೂ ಒನ್ ಟೈಮ್ ಕೊಡ್ತೀವಿ, ಒಂದೊಂದು ಅವರಿಗೆ. ತಿಂತಾವಲ್ಲ ಸುಮ್ಮನೆ? ಸರ್ ತಿನ್ಕೊಂತಿತ್ತು, ಅದು ಕರ್ಕೊಂಬಿಡ್ತು ಅಷ್ಟೇ, ಅದೇನು ಉಗಿಯೋದಿಲ್ಲ. ಅದೊಂದು ನೋಡಿ, ಇಲ್ಲಿ ತೆಗೆದ್ಬಿಟ್ಟು ಹ್ಞೂ ತಿಂದಿಲ್ಲ ಅಂದರೆ ಒಳಗಡೆ ಕೊಟ್ಬಿಡ್ಬೇಕು. ಇಷ್ಟೇ ಕೊಡಬೇಕು, ಜಾಸ್ತಿ ಎಲ್ಲ ಬಲವಂತವಾಗಿ ಏನು ತಿನ್ನಿಸ್ಬಾರ್ದು ನಾವು. ಒಂದೇ ಸರಿ ನಾವು ಮೈ ಬರ್ಸ್ಬೇಕು, ಒಂದೇ ಸರಿ ದಪ್ಪ ಆಗ್ಬಿಡ್ಬೇಕು ಅಂತ ಕೊಟ್ರೆ ಅಜೀರ್ಣ ಆಗ್ಬಿಡ್ತೈತೆ. ಆಮೇಲೆ ಈಗ ಫಸ್ಟ್ ಫೀಡ್ ಕೊಟ್ಮೇಲೆ ಒಂದು 20 ನಿಮಿಷ ಆದ್ಮೇಲೆ ಇದನ್ನ ಕೊಡೋದಾ? ಒಂದು 20 ನಿಮಿಷ ಸರ್. ಹಾಂ 20 ನಿಮಿಷ ಆದ್ಮೇಲೆ 1 ಅವರ್ 20 ನಿಮಿಷ ನಾವು ಬಿಸಿಲಲ್ಲಿ ಕೊಟ್ಟರು ಇನ್ನೂ ಒಳ್ಳೇದು ಸರ್. ಹೌದಾ? ಬಿಸಿಲು ಟೈಮಲ್ಲಿ 1 ಗಂಟೆಯಲ್ಲಿ ಆ ಟೈಮಲ್ಲಿ ಕೊಟ್ರೆ ಹಾಂ ಇನ್ನೂ ಚೆನ್ನಾಗಿರ್ತೈತೆ ಮೈಗೆ. ಐಸ್ ಥರ ಕರ್ಕೊಂಡ್ಬಿಡ್ತೈತೆ ಒಳಗಡೆ ನೋಡಿ ಎರಡಲ್ಲೂ. ಇಷ್ಟೇ, ಜಾಸ್ತಿ ತಿನ್ನಿಸ್ಬಾರ್ದು, ತಿನ್ನಿಸ್ತೀವಿ ಅಂತ ಹೇಳ್ಬಿಟ್ಟು ಡೈಲಿ ಕೊಡ್ಬೇಕಂದ್ರೆ. ಸೊ ಈಗ ಬೆಣ್ಣೆ ತಿಂದ್ರು ಇಬ್ರು, ಎಣ್ಣೆ ತಿಂದ್ರು. ಈಗ ಒಂದು 20 ನಿಮಿಷ ಬಿಟ್ಟು ಹಾಲು ಕೊಡೋದಾ? 20 ನಿಮಿಷ ಇಲ್ಲ ಸರ್, 1 ಅವರ್ ಬಿಟ್ಟು. ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು ಪೂಜೆಯಿಂದ, ಅದಕ್ಕೆ ಇಷ್ಟು ಲೇಟಾಗಿ ಬೆಣ್ಣೆ ಕೊಟ್ವಿ. ಹಾಲು ಇನ್ನು ಸ್ವಲ್ಪ ಲೇಟಾಗಿ ಕೊಡಬೇಕು. ಹಾಲು ನೋಡಿದ್ರೆ ಇಲ್ಲೇ ಐತೆ ಸ್ವಲ್ಪ. ಎಷ್ಟು ಬೆಲ್ಲ ಹಾಕ್ತಾರೆ ಇದಕ್ಕೆ? ಅದಕ್ಕೆ ಬೆಲ್ಲ 2 ಉಂಡೆ ಹಾಕ್ತೀವಿ ಸರ್. 2 ಉಂಡೆ? 2 ಉಂಡೆ ಬೆಲ್ಲ. ಅರ್ಧ ಕೆಜಿದು 2? ಹಾಂ 2 ಹಾಕ್ತೀವಿ. 2 ಹಾಕ್ಬೇಕು. ಈ ಥರದ್ದು 2 ಒಂದು ಮೈ ಏನು ಮೊಟ್ಟೆ ಇಟ್ಕೊಂಡಿದ್ರೆ ಕೈಲಿ?
ನಾಟಿ ಮೊಟ್ಟೆ ಸರ್ ಇದು. ಓಕೆ, ಇದು ಕೊಡೋ ಉದ್ದೇಶ ಏನು ಸರ್? ಅದು ಗೊಬ್ಬರ ಕಮ್ಮಿ ಇದೆ ಅಲ್ಲ, ಯಾವುದು ಕಮ್ಮಿ ಇರುತ್ತೆ ಅದಕ್ಕೆ ಎರಡರಲ್ಲಿ? ಅದಕ್ಕೆ ಮಾತ್ರ ಸರ್ ಇದು. ಹಾಂ 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 ಗೊಬ್ಬರ ಕಮ್ಮಿ ಇರೋದಕ್ಕೆ ಮೊಟ್ಟೆ ಕೊಟ್ಟರೆ ಸ್ವಲ್ಪ ಇದಾಗ್ತೈತೆ, ಅದಕ್ಕಾಗಿ ಹೈಟ್ ಬರುತ್ತೆ. ಸೊ ಈಗ ಎರಡರಲ್ಲಿ ಯಾವುದು ಕಮ್ಮಿ ಇರುತ್ತೆ ಅದಕ್ಕೆ ಮಾತ್ರ ಕೊಡಬೇಕು, ಮ್ಯಾಚ್ ಮಾಡೋದಕ್ಕೆ. ಹೌದು ಸರ್, ಎರಡಕ್ಕೂ. ಹೌದು. ಸೊ ಇದನ್ನ ಹೆಂಗೆ ಕೊಡೋದು ಇವಾಗ ಸರ್? ಇದು ಹಾಲಲ್ಲೇ ಕೊಟ್ಬಿಡ್ತೀರಿ ಸರ್ ಇದು. ಸೊ ಹಾಲಲ್ಲಿ ಬೆಲ್ಲ ಹಾಕಿರೋ ಹಾಲು ಇದು? ಹೌದು. ಓಕೆ, ಅದು ಬೆಲ್ಲನ ಕುಟ್ಬಿಟ್ಟು ಹಾಕಿರೋದು. ಸೊ ಗೊಟ್ಟಾದಲ್ಲಿ ಕೊಡೋದು ಈಗ? ಹೌದು ಸರ್. ಇದು ಕೊಡೋದು. ಅದಕ್ಕೆ ಗೊಬ್ಬರ ಚೆನ್ನಾಗೈತೆ ಸರ್. ಹಾಂ. ಸೊ ಮೊಟ್ಟೆ ನೆಕ್ಸ್ಟ್ ಕೊಡೋದಾ, ಫಸ್ಟ್ ಹಾಲು ಕೊಡ್ಸೋದಾ? ಇಲ್ಲ, ಇನ್ನೂ ಒಂದು ಬೊಟ್ಟು ಇನ್ನೊಂದು ಸಾರಿ. ಸೊ ಫಸ್ಟೇ ಮೊಟ್ಟೆ ಹಾಕ್ಬಿಟ್ರೆ ಹೊಲಿಸ್ತಾರ ಸ್ಮೆಲ್ ಬರುತ್ತೆ ಅಂತನಾ? ಹೌದು ಹೌದು. ಹಾಂ ಹಾಂ ಹಾಂ. ಸಿವಿ ಮೊಟ್ಟೆ ಹೊಡೆದು ಹಾಕೋದು. ಹಾಂ, ಮುಚ್ಕೊಂಬಿಡು. ಓಕೆ, ಸೊ ಇವಾಗ ಕೊಡೋದು. ನಾಟಿ ಮೊಟ್ಟೆ ಸರ್. ನಾಟಿ ಮೊಟ್ಟೆ. ನಾಟಿ ಮೊಟ್ಟೆ. ಸೊ ನಾಲಿಗೆ ಕೊಡಬಾರ್ದಲ್ಲ? ಸೊ ಈಗ ಅದಕ್ಕೆ ಬರೀ ಹಾಲು ಮತ್ತು ಬೆಲ್ಲ ಕೊಡೋದು, ಇದಕ್ಕೆ ಮಾತ್ರ ಇದು. ಈ ಹಸುಗಳಿಗೂ ನಾಟಿ ಮೊಟ್ಟೆ ಕೊಡ್ತಾರೆ, ನಾರ್ಮಲ್ ಮೊಟ್ಟೆನೂ ಅಲ್ಲ. ಮನುಷ್ಯರು ರಾಯಲ್ಲಾಗೆ ನೋಡ್ಕೊಬೇಕು ಅಂದರೆ ಹಳ್ಳಿಕಾರ ಎತ್ತುಗಳನ್ನ, ಅಂದರೆ ಎಲ್ಲರೂ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಉಳೋದಕ್ಕಲ್ಲ, ಇವ್ರು ಇಟ್ಕೊಂಡಿರೋದು ಒಂದು ಇದು ಡಿಫ್ರೆಂಟ್ ಆಗಿರೋ ಹಳ್ಳಿಕಾರ ಬಿಡಿ, ಇದು ನಾರ್ಮಲ್ ಹಳ್ಳಿಕಾರ್ಗಳೆಲ್ಲ ಒಡೆದು ಉಳೋ ಹಳ್ಳಿಕಾರ್ಗಳು ಬೇರೆ. ಸೊ ಇವಾಗ ಮತ್ತೆ ಇನ್ನೊಂದು ಕೊಡ್ತಾವ್ರೆ. ಸರ್ ಇವಾಗ ಹುಲ್ಲು ಹಾಕ್ಬೇಕು. ಹುಲ್ಲು ಹಾಕ್ಬಿಟ್ಬಿಟ್ರೆ ಇವಾಗ ತಿಂದ್ರೆ ತಿಂತಾವೆ, ಇಲ್ಲ ಹೋದ್ರೆ ಹಾಗೆ ಮಲ್ಕೊಂತವೆ. ಓಕೆ, ಇವಾಗ ಬೆಳಗ್ಗೆಯಿಂದ ಟಯರ್ಡ್ ಆಗೋವಲ್ಲ, ನಿತ್ತು ಇನ್ನ ಮಲ್ಕೊಂಡ್ಬಿಡ್ತವೆ. ಸೊ ಅರ್ಜುನ್ ಅವರಿಗೆ ಧನ್ಯವಾದ ತಿಳಿಸ್ತಾ, ನಂಜಪ್ಪರ ಫ್ಯಾಮಿಲಿಗೂ ಧನ್ಯವಾದ ತಿಳಿಸ್ತಾ, ಹಳ್ಳಿಕಾರ ಎತ್ತುಗಳ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ತಿಳಿಸ್ಕೊಟ್ರು. ಇದು ಎಷ್ಟೋ ಜನಕ್ಕೆ ಯೂಸ್ ಆಗಿರುತ್ತೆ ಅನ್ಕೊತೀನಿ. ಆಮೇಲೆ ಎಷ್ಟೋ ಜನ ಈ ಥರ ಲಕ್ಷಾಂತರ ರೂಪಾಯಿ ಹಳ್ಳಿಕಾರಗಳನ್ನ ಇಟ್ಟಿರೋಕ್ಕಾಗೋದಿಲ್ಲ. ಸೊ ಅವರಿಗೊಂದು ನೋಡೋ ಸದಾವಕಾಶ ಇದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ಹಾಕಿ, ಎಲ್ಲರಿಗೂ ರಿಪ್ಲೈ ಕೊಡ್ತೀವಿ. ಮತ್ತೇನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನಮಗೆ DM ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ನಮ್ಮನ್ನು, ನವೀನ್ ಪರ್ವ ಅಂತಲೇ ಇನ್ಸ್ಟಾಗ್ರಾಮ್ ಇದೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.